ನೋಡಿ ರವೆ ರೊಟ್ಟಿ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ತುಂಬಾ ಗರಿಯಾಗಿ ನಿಮ್ಗೆ ಗೊತ್ತಾಗ್ತಿರ್ಬೋದು. ತುಂಬ ತೆಳುವಾಗಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತ. ಇಲ್ಲಿ ನಾನು ರವೆ ರೊಟ್ಟಿಗೆ ಟೊಮೆಟೊ ಚಟ್ನಿ ಮಾಡಿದ್ದೀನಿ ಸ್ನೇಹಿತರೆ. ನಿಮಗೂ ಕೂಡ ಗೊತ್ತಾಗ್ಬೋದು. ಗರಿಯಾಗಿರೋಂಥ ರವೆ ರೊಟ್ಟಿ ಬಿಸಿ ಬಿಸಿ ಮಾಡ್ಕೊಂಡು ಈ ಥರ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಖಾರ ಎಲ್ಲ ಹಾಕಿರೋದ್ರಿಂದ ಚಟ್ನಿನೂ ಬೇಕಾಗುವಂಥ ಅವಶ್ಯಕತೆ ಇಲ್ಲ, ಹಾಗೇನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮಗೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಸಹ ಚೆನ್ನಾಗಿದ್ದೆ. ನೋಡಿ, ಬೆಳಗ್ಗೆ ಟೈಮು ಬಂದು 6:15 ಆಗ್ತಾ ಬಂದಿದೆ. ನಾನು ಬೆಳಗ್ಗೆ ನೋಡಿದೆ ಚಪಾತಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಗುಳ್ಳ ಪದಾರ್ಥ ಮಾಡಿ ಇಟ್ಟಿದ್ದೀನಿ. ಚಪಾತಿ ನಮಗೂ ಬೆಳಗ್ಗೆ ತಿಂಡಿಗೂ ಆಗುತ್ತೆ. ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದೆ ಮಧ್ಯಾಹ್ನ, ಅದಕ್ಕಾಗಿ ಮಧ್ಯಾಹ್ನ ಆಗುತ್ತೆ ಅಂಥೇಳಿ ಚಪಾತಿ ಅಂತೂ ರೆಡಿ ಮಾಡಿದ್ದೀನಿ. ಚಪಾತಿ ನೋಡಿ ಯಾವ ಥರ ಉಬ್ಬಿ ಬರ್ತಾಯಿದೆ, ಎಷ್ಟು ಚೆನ್ನಾಗಿ. ಈಗ ಇದಷ್ಟು ಮಾಡಿಕೊಂಡು ಶ್ರೇಯನ ರೆಡಿಯಾಗಿ ಹಾಕಿರ್ತಾವೆ ಕಾಲೇಜಿಗೆ. 5 ಗಂಟೆಗೆ ಎರ್ತೀವಿ. ಬೆಳಗ್ಗೆ ನೋಡಿ ಸ್ವಲ್ಪ ಚಳಿ ಬಿಡ್ತಾಯಿದೆ. ಇಲ್ಲೀಗ ಉಡುಪಿಯಲ್ಲಿ ಚಳಿ ಇರ್ತಿರಲಿಲ್ಲ, ಈಗ ಚಳಿ ಬಿಡ್ತಾಯಿದೆ. ನಿಮ್ಮಲ್ಲಿ ಚಳಿ ಸ್ಟಾರ್ಟ್ ಆಯ್ತಾ ಸ್ನೇಹಿತರೆ? ಈಗ ಚಳಿ ನೋಡಿ ಸ್ವಲ್ಪ ಬೆಳಗಿನ ಜಾವ ಒಂದು 4 ಗಂಟೆಗೆ ಅದು ಸ್ಟಾರ್ಟ್ ಆಗಿಬಿಡುತ್ತೆ. 4 ಗಂಟೆಗೆ ಸ್ಟಾರ್ಟ್ ಆದರೆ ಒಂದು 7 ಗಂಟೆ ತನಕ ಚಳಿ ಇರುತ್ತೆ ನೋಡಿ. ಅಷ್ಟು ಜೋರಂತೇನಲ್ಲ, ಮೀಡಿಯಮ್ ಇದೆ, ಸ್ವಲ್ಪ ಹಾಗೆ. ಸ್ನೇಹಿತರೆ, ಯಾವುದಾದ್ರೂ ಒಂದು ರೆಸಿಪಿ ಮಾಡ್ತೀನಿ ಹೊರಗಡೆ ಹೋಗಿ ಬಂದು. ಈಗ ಚಪಾತಿ ಪದಾರ್ಥ ಮಾಡ್ತಾಯಿದ್ದೀನಿ. ಚಪಾತಿ ಪದಾರ್ಥ ಆದಮೇಲೆ ಶ್ರೇಯನ ಸ್ನಾನ ಮಾಡಿ ಬಂದಿದ್ದಾಳೆ ಆಲ್ರೆಡಿ. ಸ್ವಲ್ಪ ತಿಂಡಿ ತಿನ್ನೋ ಅಷ್ಟರಲ್ಲಿ ನಾನು ಇದನ್ನು ಮಾಡಿಬಿಡ್ತೀನಿ. ಚಹಾ ಒಂದು ರೆಡಿ ಆದರೆ ಆಯಿತು ಅವಳದ್ದು. ನೋಡಿ, ಈಗ ಒಂದಿಷ್ಟು ಚಪಾತಿ ಮಾಡಿದ್ದೀನಿ ನಾನು. ಬಿಸಿ ಬಿಸಿ ಚಪಾತಿ ರೆಡಿ. ಬಿಸಿ ಬಿಸಿ ಚಪಾತಿ. ಇಲ್ಲಿ ಗುಳ್ಳ ಪದಾರ್ಥ ಇದೆ, ಕೈ ಎಣ್ಣೆ ಇದ್ದಿದೆ. ಇದನ್ನು ಮಾಡಲಿಕ್ಕೆ ಬರಲ್ಲ ಸ್ನೇಹಿತರೆ. ಈಗ ನಾನು ಎಣ್ಣೆ ಡಬ್ಬಿನ ತೊಳಿಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಉಳಿದಿದೆ, ಚಪಾತಿ ಮಾಡಿದ್ದೆ ಅದರಲ್ಲಿ ಹಾಕಿಬಿಡ್ತೇನೆ. ಯಾವತ್ತಾದ್ರೂ ಪದಾರ್ಥಕ್ಕೆ ಬರುತ್ತೆ. ಮತ್ತು ಈ ಪ್ಲೇಟ್ ಇಟ್ಬಿಟ್ರೆ ಇದ್ರೊಳಗಡೆ ಹುಳ ಎಲ್ಲ ಬಿದ್ದುಬಿಡ್ತಾವೆ, ಅದಕ್ಕಾಗಿ. ಚಪಾತಿ ಅಂತೂ ಮಸ್ತಾಗ್ಯವು. ತುಂಬಾ ಸ್ಮೂತ್ ಆಗ ಚಪಾತಿ. ತುಂಬ ಇದಕ್ಕೆ ನಾನು ಏನು ಅಷ್ಟೊಂದು ಇದು ಹಾಕಲ್ಲ. ಎಣ್ಣೆ ಎಲ್ಲ ಹಾಕಿ ಹಿಟ್ಟು ಕಲಸುವಾಗ ಮಾಡ್ತಾರೆ ಅಂತ ಹೇಳ್ತಾರೆ, ಆದರೆ ನಾನು ಆ ಥರ ಮಾಡಲ್ಲ ಸ್ನೇಹಿತರೆ. ಹಾಗೆ ಏನು ಉಪ್ಪು ನೀರು ಹಾಕಿ ಕಲಿಸ್ತೀನಿ. ಕಲಿಸಿದ್ದು ತುಂಬ ಹೊತ್ತಿಡಲ್ಲ. ಇಟ್ಟರೆ ಏನಾಗುತ್ತೆ, ನಮ್ಮ ಹಿಟ್ಟು ತುಂಬ ಜಿಗಿ ಬಂದುಬಿಡುತ್ತೆ, ಲಟ್ಟಿಸ್ಲಿಕ್ಕೂ ಸಹ ಬರಲ್ಲ. ತುಂಬ ಜಿಗಿ ಇದೆ ಹಿಟ್ಟು, ಲಟ್ಟಿಸ್ಲಿಕ್ಕೆ ಸಹ ಆಗಲ್ಲ, ಅಷ್ಟು ಜಿಗಿ ಇದೆ. ಅದಕ್ಕಾಗಿ ಒಂದು 10ರಿಂದ 15 ನಿಮಿಷದ ಒಳಗಡೆ ರೆಡಿ ನೋಡಿ. ಮಾಡೇ ಬಿಡಬೇಕು. ಬಿಟ್ಟರೆ ಒಂದು ಅರ್ಧ ಗಂಟೆ ಬಿಟ್ಟರು ನಮ್ಮ ಚಪಾತಿ ಬರಲ್ಲ. ನಾವು ಇಷ್ಟು ದೊಡ್ಡದು ಲಟ್ಸಿದ್ರು ಇಷ್ಟೇ ಆಗುತ್ತವೆ, ಆ ಥರ ಇದೆ. ಅದಕ್ಕಾಗಿ ಸ್ನೇಹಿತರಿಗೆ ಚಪಾತಿ ರೆಡಿ ಆಗ್ಯಾವು. ಪದಾರ್ಥನೂ ಆಗಿದೆ. ನಾನಿನ್ನು ಶ್ರೇಯನಿಗೆ ಸ್ವಲ್ಪ ಚಹಾ ಹಾಕ್ತೇನೆ ಅಲ್ವಾ, ಎಷ್ಟು ಹಿಟ್ಟು ಹಾಕಿಬಿಡ್ತೀನಿ. ಯಾರಿಗೆಲ್ಲ ನಮಗೆ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಚಹಾ ಹಾಕಿಡ್ತೀನಿ ಬನ್ನಿ. ನೋಡಿ, ಒಂದು ಚಪಾತಿ ನಾವು ಮಾಡಿದ ತಕ್ಷಣ ಚಪಾತಿನ ಒಂದು ಕಟಕ್ ಮಾಡ್ಕೊಂಡು ತಿಂದ್ರೇ ಚೆನ್ನಾಗಿರುತ್ತೆ. ಕಟಕ್ ಮಾಡಿ ಬೆಳಗ್ಗೆ ತಿಂತೀನಿ. ಈಗೇನಿಲ್ಲ, ಮಾಡಿ ಇಡ್ತೀನಿ ಅಷ್ಟೇ. ಅದಕ್ಕಾಗಿ ಸ್ನಾನ ಅದೆಲ್ಲ ಹಾಕಿದೆ, ಆದ್ರೂ ತಿನ್ನಲ್ಲ. ಚಹಾ ಕುಡಿಬೇಕು ಮೊದಲಿಗೆ. ಇನ್ನೂ ಚಹಾದ ಏನು ಮಾಡಿಲ್ಲ, ಹಾಗೆ ಡೈರೆಕ್ಟ್ ಇದು ಮಾಡ್ತಾಯಿದ್ದೀನಿ. ಇಲ್ಲಿ ಗುಳ್ಳ ಪದಾರ್ಥ, ಇಲ್ಲಿ ಚಹಾ ರೆಡಿ. ಚಹಾ ಕೂಡ ಇಟ್ಬಿಡ್ತೀನಿ.
ಡ್ರೆಸ್ ಹಾಕ್ತಾ ಇದ್ದಾಳ ಅಂತ. ಟೈಮ್ ಆಗ್ತಾ ಬಂದಿದೆಯಲ್ಲ ಸ್ನೇಹಿತರೆ, ಅದಕ್ಕಾಗಿ ಬನ್ನಿ ಈಗ ನಾನು ನೋಡಿ ಬೆಳಕೆ ಆಯಿತು. ಟೈಮ್ ಎಷ್ಟು ರಾತ್ರಿ ಮಾತ್ರ ತುಂಬ ದೊಡ್ಡದಿದೆ. ಎಷ್ಟು ಮಲಗಿದ್ರು ಬೆನ್ನು ನೋವು ಬಂದಂಗೆ ಆಗುತ್ತೆ. ಮಲಗಿ ರಾತ್ರಿ ದೊಡ್ಡದು, ರಾತ್ರಿ ಇದ್ರೂ ಸಹಿಸ್ಕೊಳಕ್ಕಾಗಲ್ಲ, ಚಿಕ್ಕದಿದ್ರೂ ಸಹಿಸ್ಕೊಳಕ್ಕಾಗಲ್ಲ. ಮನುಷ್ಯನಿಗೆ ಯಾವುದೇ ಇದ್ರೂ ಸಹಿಸ್ಕೊಳಕ್ಕಾಗಲ್ಲ ಒಟ್ಟು. ನನಗೆ ಏನಮ್ಮ ಒಂದು ಯಜಮಾನ್ರು ಇನ್ನೂ ಮಲಗಿದ್ದಾರೆ. ಇವತ್ತು ರಾತ್ರಿ ಡ್ರೈವಿಂಗ್ ಹೋಗಿದ್ರು, ಬರುವಾಗ ಸ್ವಲ್ಪ ಲೇಟ್ ಆಯಿತು ಅವರಿಗೆ. ಅದಕ್ಕಾಗಿ ಸ್ನೇಹಿತರೆ ಚಹಾ ಕುದೀತದೆ. ಅಷ್ಟರಲ್ಲಿ ನೋಡಿ ಕಟ್ಟಕ್ಕಾಯ್ತು ಚಪಾತಿ ಕೂಡ. ತಗೋಬಾ ತಿಂಡಿ ಹಾಕ್ಕೊಂಡು ನೋಡಿ. ಚಪಾತಿ ಇಲ್ಲೇ ರೆಡಿಯಾಗಿದೆ. ಚಪಾತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಅಂದರೆ ಮಿದುವಾಗ್ತವೆ ನಮ್ಮ ಚಪಾತಿ ನೋಡಿ. ಸುಡ್ತದೆ, ಹಿಡಿಲಿಕ್ಕೂ ಬರ್ತಾಯಿಲ್ಲ. ಅಷ್ಟು ಸ್ಮೂತಾಗಿ ಇಲ್ಲೊಂದು ಚಪಾತಿ ಕಟ್ಟಕ್ಕೆ ಮಾಡ್ತಾಯಿದ್ದೀನಿ ನೋಡಿ. ನನಗೆ ಕಟ್ಟಕ್ಕೆ ಅಂದರೆ ತುಂಬ ಇಷ್ಟ. ಅದಕ್ಕಾಗಿ ಇಲ್ಲಿ ಚಹಾ ಕೂಡ ಕುದೀತಾ ಇದೆ. ಈಗ ಇನ್ನು ಮೇಡಮ್ ಅವ್ರು ಬಂದ್ರು ನೋಡಿ. ಇಲ್ಲಿ ತಿಂಡಿ ಹಾಕೋತೀರಾ? ತಿಂಡಿ ಹಾಕ್ಕೊತೀನಿ. ಆಗ ನೋಡಿ ಚಹಾ ಕೂಡ ಕುದೀತಾ ಇದೆ ಸ್ನೇಹಿತರೆ. ಚಹಾ ಹಾಕಿ ಕೊಡ್ತೇನೆ ಶ್ರೇಯನಿಗೆ. ಈಗ ನೋಡಿ ಬೆಳಕ ಆಯಿತು. ಹೊರಗಡೆ ಶ್ರೇಯ ತಿಂಡಿ ತಿಂತಾ ಇದ್ದಾಳೆ. ಇಲ್ಲಿ ಯಜಮಾನ್ರು ಇನ್ನೂ ಮಲಗಿದ್ದಾರೆ. ಹೊರಗಡೆ ಹೊಯ್ಗೆ ಹಿಡಿದ್ಬಿಟ್ಟಿದೆ. ಫುಲ್ಲು ಹೊಯ್ಗೆ ಹಿಡಿದಿದೆ. ಹೊಯ್ಗೆ ಹಾರಿದ್ಲೆ ಒಳಗೆ ಅಷ್ಟೊಂದು ಯಾಕೆ ಮತ್ತೆ ಒಲೆ ನೋಡಿ ನೀರು ಕಾಯಿಸಿದ್ನಿ. ಅಲ್ಲಿ ಕಾಣ್ತಿರ್ಬೋದಲ್ಲ, ನೀರು ಕಾಯಿಸಿದ್ನಿ. ಅದಕ್ಕಾಗಿ ಈಗ ನೋಡಿ ಇಷ್ಟು ಬೆಳಕಾಗಿದೆ ಸ್ನೇಹಿತರೆ. ಇನ್ಮೇಲೆ ಇದು ಅಂಗಳ ಎಲ್ಲ ತೊಳೆದು ರಂಗೋಲಿ ಹಾಕಬೇಕು. ಅಂಗಳ ಎಲ್ಲ ಕ್ಲೀನ್ ಮಾಡಿ ತೊಳೆದು ರಂಗೋಲಿ ಹಾಕ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬಿಡಿ. ಮೆಣಸಿನ್ಕಾಯಿ ಅಂತೂ ಫುಲ್ ಆಗಿದೆ ಸ್ನೇಹಿತರೆ. ಫುಲ್ ಎಲ್ಲ ಕೊಯ್ಯಲ್ಲ. ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಕೊಯ್ಕೊತೀನಿ. ನನಗೆ ಜಾಸ್ತಿ ಬೇಕಲ್ಲ. ಯಾಕಂದರೆ ಈಗ ನಾನು ರೊಟ್ಟಿ ಮಾಡ್ತೀನಿ. ಯಾವುದು ಅಂದರೆ ಉಂಟು ಒಳಗಡೆ ಮೆಣಸು ಫ್ರೆಶ್ ಆಗಿ ಹಾಕೋಣ ಅಂಥೇಳಿ ಕೊಯ್ತಾ ಇದ್ದೀನಿ ನೋಡಿ. ಇಲ್ಲೊಂದಿಷ್ಟು ಕೊಯ್ದಿಟ್ಟಿದ್ದೀನಿ. ಇದರ ರೊಟ್ಟಿ ಮಾಡ್ತಾಯಿದ್ದೀನಿ, ರವೆ ರೊಟ್ಟಿ ಬೆಳೆದಿರೋಂಥದ್ದು. ಅಷ್ಟೇ ಕೊಯ್ಕೊತೀನಿ. ಮೇಲೆ ತುಂಬ ಮೇಲೆ ಹೋಗಿದ್ದಿದ್ದು ಗಿಡ ತುಂಬ ಆಗಿದೆ ಕಾಯಿ ಮಾತ್ರ. ಅದಕ್ಕಾಗಿ ನನಗೆ ರೊಟ್ಟಿಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟನ್ನು ಮಾತ್ರ ಕೊಯ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಡ, ಮತ್ತು ತುಂಬಾ ಖಾರ ಆಗುತ್ತೆ ಇದು. ಇಷ್ಟು ಮಾತ್ರ ಈಗ ಕೊಯ್ಕೊಂಡಿದ್ದೀನಿ. ಇದು ತುಂಬ ತೆಗೆದೀಗ ಕಟ್ ಮಾಡ್ಕೊತೀನಿ. ನೀಟಾಗಿ ಸಣ್ಣದಾಗಿ ಕಟ್ ಮಾಡಬೇಕು. ಅದಕ್ಕಾಗಿ ಈಗ ಶ್ರೇಯ ಬರೋ ಟೈಮಿಗಿದೆ. ರವೆ ರೊಟ್ಟಿ ಅವಳು ತಿಂತಾಳೆ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ ರವೆ ರೊಟ್ಟಿ ಮಾಡಲಿಕ್ಕೆ ನಾನು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಮೊಸರು ಕೂಡ ಬೇಕು, ಸ್ವಲ್ಪ ಮೊಸರು ಕೂಡ ಇಟ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂಥೇಳಿ ತೋರಿಸ್ತೇನೆ ಬನ್ನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರವೆ ರೊಟ್ಟಿ ಮಾಡಲಿಕ್ಕೆ ರೆಡಿ ಮಾಡಿ ಇಟ್ಟಿದ್ದೇನೆ ಸ್ನೇಹಿತರೆ. ಈಗ ಕಾಲೇಜಿಂದ ನಮ್ಮ ಮೇಡಮ್ ಅವ್ರು ಬರ್ತಾರೆ. ನಮ್ಮ ಮೇಡಮ್ ಅವ್ರು ಬರೋ ಅಷ್ಟರಲ್ಲಿ ಅವರಿಗೆ ಮಾಡಿ ಕೊಡ್ತೀನಿ. ಒಂದು ಸ್ವಲ್ಪ ಚಟ್ನಿ ಕೂಡ ಮಾಡಿದೆ. ಇದಕ್ಕೆ ಚಟ್ನಿ ಬೇಕಲ್ವ, ರೊಟ್ಟಿಗೆ ಮೇನಾಗಿ ಚಟ್ನಿ ಬೇಕು. ಅದಕ್ಕಾಗಿ ಸ್ವಲ್ಪ ಕಾಯಿ ಇತ್ತು, ಕಾಯಿ ಚಟ್ನಿ ಮಾಡಿದ್ದೀನಿ. ಈಗ ಅವರು ಬರೋ ಟೈಮ್ ಆಗಿದೆ. ನನಗೆ ಬೇಗ ಬೇಗ ಮಾಡ್ಕೊಂಡ್ಬಿಡ್ತೀನಿ. ಇನ್ನೊಂದು ಏನು ಗೊತ್ತಾ ನಿಮಗೆ, ಹೋಳಿಗೆ ಸೀಟ್ ಬಂದು ಹೋಳಿಗೆ ಸೀಟ್ ಬೇಕಾದ್ರೂ ತೊಗೋಬೋದು. ಇಲ್ಲ ಅಂದರೆ ಈ ಥರ ಎಣ್ಣೆ ಪ್ಯಾಕೆಟ್ ಆದರೂ ತೊಗೊಳ್ಳಿ. ಇಲ್ಲ ಅಂದರೆ ಬಾಳೆ ಎಲೆ ತೊಗೊಳ್ಳಿ. ಬಾಳೆ ಎಲೆ ಕೂಡ ಇದೆ. ನಾನು ರೆಸಿಪಿಗೆ ಬಾಳೆ ಎಲೆ ತೋರಿಸಿದ್ರೆ ಸ್ವಲ್ಪ ಗೆರಿ ಗೆರಿ ಬೀಳುತ್ತೆ ಅಂಥೇಳಿ ಇದನ್ನು ತೊಗೊಳ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ರೊಟ್ಟಿ ತಟ್ಟೋದಾದರೆ ಬಾಳೆ ಎಲೆ ಮೇಲೆ ತಟ್ತೀನಲ್ಲ, ಅದಕ್ಕಾಗಿ ಇವತ್ತು ಇದನ್ನು ತೊಗೋತಾ ಇದ್ದೀನಿ ನೋಡಿ. ನಾನು ಇಲ್ಲಿ ಇಷ್ಟೊತ್ತನಕ ಏನು ಮಾಡಿದೆ ಗೊತ್ತಾ ಸ್ನೇಹಿತರೆ, ಇದನ್ನು ತೊಗೊಂಡಿದ್ದೆ. ಏನಂದರೆ ಒಂದು ಎಣ್ಣೆ ಪ್ಯಾಕೆಟ್ ಮೇಲೆ ತಟ್ತಾಯಿದ್ದೆ. ಎಣ್ಣೆ ಪ್ಯಾಕೆಟ್ ಮೇಲೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅದು ಎಣ್ಣೆ ಪ್ಯಾಕೆಟ್ ಇಲ್ಲಿ ಹಾಕುವಾಗ ಎಲ್ಲ ಸುಟ್ಟುಬಿಡುತ್ತೆ. ಏನಿದ್ರು ಬಾಳೆ ಎಲೆಯಲ್ಲೇ ಖುಷಿ ಆಗೋದು. ಅದಕ್ಕಾಗಿ ಬಾಳೆ ಎಲೆಯಲ್ಲೇ ತಟ್ತಾಯಿದ್ದೀನಿ ನೋಡಿ. ಕರೆಕ್ಟಾಗಿ ಬಾಳೆ ಎಲೆ ಮೇಲೇ ಕರೆಕ್ಟ್ ಆಗುತ್ತೆ ಅದು. ನನಗೆ ಯಾವಾಗಲೂ ಬಾಳೆ ಎಲೆ ಮೇಲೆ ಮಾಡಿ ರೂಢಿ ಇದೆ. ಹಾಗಾಗಿ ತುಂಬ ತಿಳುವಾಗಿ ಮಾಡಿದೆ ಇಷ್ಟೋ ತನಕ. ಅಷ್ಟು ತಿಳು ಅಂದರೆ ತುಂಬ ತಿಳು ಅಂದರೆ ಅದು ಕೂಡ ಇದಾಗಲ್ಲ. ಈಗ ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ.
ಚೆನ್ನಾಗಿರುತ್ತೆ ಈ ಥರ ಕೈಯಲ್ಲಿ ಹಾಕಿ ನಮಗೆ ಅಭ್ಯಾಸ. ಅದಕ್ಕಾಗಿ ಸ್ನೇಹಿತರೆ ಈ ಥರ ನಮಗೆ ಕೈಯಲ್ಲೇ ಹಾಕಬೇಕು, ಅದು ಇದಾಗುತ್ತೆ. ಮತ್ತು ಮಿಡ್ಲಲ್ಲಿ ಹೋಲ್ ಮಾಡೋ ಯಾಕಂತಂದರೆ ಹೋಲ್ ಯಾಕೆ ಮಾಡ್ತಾರಂದರೆ ಸ್ವಲ್ಪ ಗರಿಯಾಗಿ ಬರ್ತದೆ ಅಲ್ಲಿ ಮಿಡ್ಲಲ್ಲಿ. ಇದಕ್ಕೆ ಎಣ್ಣೆ ಎಲ್ಲ ಹೋಗೋದಿಲ್ಲಲ್ಲ, ಅದಕ್ಕಾಗಿ ನೋಡಿ ಈ ಕಡೆನೂ ಬೇಯಲಿ. ನಾನು ಹಾಗೆ ಒಂದು 7-8 ರೊಟ್ಟಿ ಹಾಕೋ ಅಷ್ಟರಲ್ಲಿ ನಮ್ಮ ಅಮ್ಮರಿಗೆ ಒಂದೆರಡು ತೊಗೊಂಡು ಹೋಗ್ತೀನಿ. ಹೋಗುವಾಗ ಹಾಗೆ ನಮಗೊಂದು ರಾತ್ರಿಗೆ ಕರೆಕ್ಟ್ ಆಗುತ್ತೆ ಅಲ್ವಾ. ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಮಾತ್ರ. ಇದರೊಟ್ಟಿಗೆ ನಾನು ಸ್ವಲ್ಪ ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ. ಹಾಗಾಗಿ ಸ್ನೇಹಿತರೆ ಈಗ ನೋಡಿ ಹಂಚಿನ ಮೇಲೆ ಎಣ್ಣೆ ಹಾಕೋಕ್ಕಿಂತ ನಾನು ಇಲ್ಲೇ ಹಚ್ಬಿಡ್ತೀನಿ, ಕರೆಕ್ಟ್ ಆಗುತ್ತೆ ಅದು. ಬಾಳೆ ಎಲೆ ಮೇಲೆ ಮಸ್ತಾಗಿ ಬರ್ತವೆ ಮಾತ್ರ, ಏನು ಕಟ್ಟಾಗಲ್ಲ ಏನಿಲ್ಲ. ಎಣ್ಣೆ ಹಚ್ಚಿದ್ರೆ ಮಾತ್ರ ಕಟ್ಟಾಕವು, ಎಣ್ಣೆ ಹಚ್ಚಲೇಬೇಕು ಬಾಳೆ ಎಲೆಗೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಲ್ಲ, ಎಲ್ಲಿ ಕಟ್ಟಾಗಲ್ಲ ಏನಿಲ್ಲ. ನೋಡಿ ಇಷ್ಟು ಈಸಿಯಾಗಿ ನಾನು ಈ ಥರ ಮಾಡ್ತೀನಿ. ಸಾಕು, ಇಷ್ಟು ಎಣ್ಣೆಯಲ್ಲಿ ಒಂದು ರೊಟ್ಟಿ ಕರೆಕ್ಟಾಗಿ ಬೇಯುತ್ತೆ ಸ್ನೇಹಿತರೆ. ಇನ್ನೊಂದು ಏನು ಗೊತ್ತಾ, ಪ್ಲೀಸ್ ದಯವಿಟ್ಟು ನಾವು ಸಣ್ಣ ಯೂಟ್ಯೂಬರು ನಮ್ಮ ಚಾನಲ್ಗಳನ್ನು ನೋಡಿ ತುಂಬ ಬೆಳೆದು ಬಿಟ್ಟಿದ್ದಾರಲ್ಲ ಯೂಟ್ಯೂಬಲ್ಲಿ, ಅಂಥವ್ರದ್ದೇ ಜಾಸ್ತಿ ನೋಡ್ತೀರಿ, ಅಂಥವ್ರಿಗೆ ಒಳ್ಳೆ ಲಾಭ ಮಾಡ್ತೀರಿ. ಯಾಕೆ ನಾವು ಅವರು ಎಲ್ಲೇ ಹೋದದ್ದಷ್ಟೇ ಹಾಕ್ತಾರೆ. ನಾವು ದಿನ ಒಂದು ರೆಸಿಪಿ ಶೇರ್ ಮಾಡ್ತೀನಿ, ಯಾಕೆ ವ್ಯೂಸ್ ಬರ್ತಾ ಇಲ್ಲ ಅನ್ನೋದು ಒಂದು ಬೇಜಾರಿದೆ ನನಗೆ, ಸಿಕ್ಕಾಪಟ್ಟೆ ಬೇಜಾರಿದೆ. ನೋಡಿ ಇಲ್ಲಿ ಎಷ್ಟು ಟ್ರೈ ಮಾಡ್ತಾಯಿದ್ದೀವಿ ನಾವು, ಅಂದರೆ ನಾನು ಎಷ್ಟು ಇದಕ್ಕೆ ಕಷ್ಟಪಡ್ತಾ ಇದ್ದೀನಿ ಅಂತ ನನಗೆ ಮಾತ್ರ ಗೊತ್ತಿದೆ ಸ್ನೇಹಿತರೆ. ಇದಕ್ಕೋಸ್ಕರ ನನಗೆ ಹೊರಗಡೆನೂ ಹೋಗೋದಕ್ಕಾಗ್ತಾ ಇಲ್ಲ. ದಿನ ಒಂದೊಂದು ರೆಸಿಪಿ ಮಾಡಿ ಹಾಕ್ತೀನಿ ನಾನು ರೆಸಿಪಿ ಮಾಡದೇ ಇದ್ರೆ ಒಬ್ಬೊಬ್ರು ಕೇಳ್ತಾರೆ, ಮೇಡಮ್ ರೆಸಿಪಿ ಹಾಕಿ ಮತ್ತು ಮೆಸೇಜ್ ಕೂಡ ಹಾಕ್ತಿರ್ತಾರಲ್ಲ, ಅದಕ್ಕಾಗಿ ಅಂಥವ್ರಿಗೆಲ್ಲ ಬೇಜಾರಾಗುತ್ತೆ ಅಂತೇಳಿ ರೆಸಿಪಿನೂ ಹಾಕ್ತೀನಿ. ರೆಸಿಪಿ ಏನು ನನಗೆ ನಷ್ಟ ಆಗಲ್ಲ, ಅದನ್ನು ಕೂಡ ಹೇಳ್ತೀನಿ. ನಾವು ತಿಂತೇವೆ ಏನು ಅನಿಸಲ್ಲ, ಆದರೆ ತಿಂತೇವೆ ಅನ್ನೋಕ್ಕಿಂತ ಇಷ್ಟೊಂದು ರೆಸಿಪಿ ಎಲ್ಲ ಮನೆಗೆಲ್ಲ ನಾವು ಮಾಡಲ್ಲಲ್ಲ. ನಮಗೇನು ಬೇಕು ಸ್ವಲ್ಪ ಉಪ್ಪಿಟ್ಟು ಅವಲಕ್ಕಿ ಈ ಥರ ಮಾಡ್ತಿದ್ವಿ. ಈಗ ಇದಕ್ಕೋಸ್ಕರನೇ ತುಂಬ ರೆಸಿಪಿಗಳನ್ನು ಮಾಡಬೇಕಾಗಿದೆ. ಹಾಗಾಗಿ ಸ್ನೇಹಿತರೆ ಈಗ ಸರ್ವ್ ಮಾಡಿ ತೋರಿಸ್ತೇನೆ. ರೊಟ್ಟಿ ಅಂತೂ ಮಸ್ತಾಗಿ ಬರ್ತಾಯಿದೆ. ಶ್ರೇಯಮ್ಮ ಕೂಡ ಬಂದಿದ್ದಾಳೆ, ತುಂಬಾ ಚೆನ್ನಾಗಿ ಬಂದಿದ್ದಾಳೆ ಮಾತ್ರ. ನಾನು ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡಿ ನಿಮಗೂ ಕೂಡ ಹೇಳ್ತೀನಿ. ಇಲ್ಲ ಯಾವಾಗ ಇದ್ರ ರೊಟ್ಟಿ ಮಸ್ತಾಗಿ ಬರ್ತಾವೆ. ನಾನು ಮಾಡ್ತೀನಿ, ಅಕ್ಕಿ ರೊಟ್ಟಿ ಜಾಸ್ತಿ ಮಾಡ್ತೀನಿ, ರವೆ ರೊಟ್ಟಿ ಸ್ವಲ್ಪ ಕಮ್ಮಿ. ಯಾಕೆ ಸುಮ್ಮನೆ ಹೇಳಬೇಕಲ್ವಾ, ಅಕ್ಕಿ ರೊಟ್ಟಿ ಜಾಸ್ತಿ ನಾನು ಮಾಡೋದು. ಹಾಗೆ ಈ ಥರ ತರಕಾರಿ ಅಕ್ಕಿ ರೊಟ್ಟಿನೂ ಮಾಡ್ತೀನಿ. ಇಲ್ಲ ಅಂದರೆ ಹಾಗೆ ಅಕ್ಕಿ ರೊಟ್ಟಿ ಅದಕ್ಕೆ ಯಾವುದಾದ್ರೂ ಗೊಜ್ಜು ಈ ಥರ ಮಾಡ್ತೀನಿ ನಾನು. ನೋಡಿ ಮಸ್ತಾಗಿ ಬಂದಿದೆ. ಈಗ ತೆಗೆದು ಎತ್ತಿಟ್ಕೊತೀನಿ. ಇದೇ ಥರ ಈಗ ಎಲ್ಲವನ್ನು ಮಾಡ್ಕೊಂಡ್ಬಿಡ್ತೀನಿ ನಾನು. ನೋಡಿ ಇಲ್ಲಿ ಹೋಲು ಇದೆ, ಎಷ್ಟು ಬೇಗ ಸುಡ್ತದೆ ಅಂದರೆ ಅಲ್ಲಿ ಹೋಲ್ ಇರುವಲ್ಲಿ ಬಾಳೆ ಎಲೆಗೆ ಡೈರೆಕ್ಟ್ ಬಿಸಿ ಬಡ್ದು ಬಿಡುತ್ತಲ್ಲ, ಅದಕ್ಕಾಗಿ ನೋಡಿ. ಶ್ರೇಯಮ್ಮ ಬಂದಿದ್ದಾಳೆ. ಅವಳಿಗೆ ಈ ಕಡೆ ಚಹಾ ಕೇಳ್ತಾಳೆ. ಅವಳಿಗೆ ಚಹಾ ಮಾಡಿ ಕುಡಿತೇವೆ, ರೊಟ್ಟಿ ತಿಂದು ಅವಳು ಹೊಸ ಬಂದಿರ್ತಾಳೆ ಸ್ನೇಹಿತರೆ. ಅಲ್ಲಿ 12 ಗಂಟೆಗೆ ಅಂದರೆ ಅವಳು ಊಟ ಮಾಡಿರ್ತಾಳೆ. ಅದಕ್ಕಾಗಿ ಅವಳು ಊಟ ಮಾಡಲಿ, ಅಷ್ಟರಲ್ಲಿ ಕಸ ಗುಡಿಸೋದು ನಾನು ಮಾಡ್ತೀನಿ ಇದು ಆದಮೇಲೆ. ಮತ್ತು ನಿಮಗೆ ಸಿಗ್ತೇನೆ ಸ್ನೇಹಿತರೆ. ಇವತ್ತು ರಾತ್ರಿ ಊಟಕ್ಕಂತೂ ಇದೇ ಭರ್ಜರಿ ಆಗಿರುತ್ತೆ. ನಮಗೆ ಏನು ಮಾಡಲ್ಲ, ಏನು ಸ್ಪೆಷಲಾಗಿ ಏನಿಲ್ಲ. ಅನ್ನ ಸಾಂಬಾರನ್ನು ಮಾಡಲ್ಲ, ರೊಟ್ಟಿ ಇರುತ್ತಲ್ಲ, ಸುಮ್ಮನೆ ರೊಟ್ಟಿ ಚಟ್ನಿ ಮಸ್ತಾಗುತ್ತೆ. ಅದಕ್ಕಾಗಿ ಶ್ರೇಯಾ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾಳ ಅಂತ ನಾನು ಒಂದೇ ಸಲ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ ಸ್ನೇಹಿತರೆ. ಅವಳು ಮನೆಗೆ ಬಂದು ಅವಳು ಅದೇ ಹೇಳ್ತಾಳೆ, ಬೆಳಗ್ಗೆ ಹೋಗಿರ್ತೀನಮ್ಮ, ಹೇಗಿರ್ತೀನಿ ನೀನು ಒಬ್ಳೆ, ಇಷ್ಟು ಕರಿತೀಯಲ್ಲ ಮನೆಗೆ ಬಂದು ಕೊಡ್ಲೆ ಅಂತೇಳಿ. ನಾನು ಸಂಚನ ಇಡೀ ದಿನ ಒಬ್ಬಳೇ ಇರ್ತೀನಲ್ಲ ಸ್ನೇಹಿತರೆ, ಬೇಜಾರಾಗುತ್ತೆ ನನಗೂ ಕೂಡ. ಅದಕ್ಕಾಗಿ ಇದನ್ನ ಎಣ್ಣೆಗೆ ಅಂತಲೇ ಮಾಡಿದ್ದೇನೆ, ಈ ಥರ ಎಣ್ಣೆ ಹಾಕ್ಕೊಳ್ಳಿಕ್ಕೆ ಅಂತೇಳಿ. ಪ್ಲೇಟಲ್ಲಿ ಹಾಕೊಂಡು ಕೂಡ ಬಿದ್ದು ಬಿಡುತ್ತಲ್ಲ, ಅದಕ್ಕಾಗಿ ಇದನ್ನೇ ಮಾಡ್ಕೊಂಡಿದ್ದೇನೆ ನಾನು. ಯಾರು ಏನು ತಪ್ಪು ತಿಳ್ಕೊಳಿಕ್ಕೆ ಹೋಗಬೇಡಿ. ಅಡುಗೆಗೆಲ್ಲ ಇದನ್ನು ಬಳಸಲ್ಲ, ಇದಕ್ಕೆಲ್ಲ ಒಗ್ಗರಣೆಗೆಲ್ಲ
ಈಗ ತೋರಿಸ್ತೀನಿ ಬನ್ನಿ. ನೋಡಿ ಈಗ ರೊಟ್ಟಿ ಕೂಡ ಬೇಯ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ರೊಟ್ಟಿ ಬಂದಿದೆ ನೋಡಿ. ಶ್ರೇಯಾ ಟೇಸ್ಟ್ ಮಾಡಿ ಹೇಳ್ತಾಳೆ ಹೇಗೆ ಬಂದಿದೆ ಅಂಥೇಳಿ. ಮಸ್ತಾಗಿದ್ದಾವೆ ರವೆ ರೊಟ್ಟಿ. ಎಲ್ಲ ತರಕಾರಿ, ನಾನು ತರಕಾರಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೇನೆ, ಆವಾಗಲೇ ಹೇಳಿದ ಹಾಗೇ ತರಕಾರಿ ಕ್ವಾಲಿಟಿ ತುಂಬಾ ಹಾಕಿದ್ದೇನೆ. ನೀವು ಬೇಕಾದರೆ ಹಾಕ್ಕೊಂಡು ಈ ಥರ ಮಾಡಿ, ರವೆ ಸ್ವಲ್ಪ ಹಾಕಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಿಮಗೆ ಸರ್ವ್ ಮಾಡಿದ ಮೇಲೆ ತೋರಿಸ್ತೇನೆ ನಾನು. ವಿಡಿಯೋ ಇವತ್ತೇ ಬರುತ್ತೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮಗೆ ಇಷ್ಟ ಆದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಪ್ಲೀಸ್. ನೋಡಿ ರವೆ ರೊಟ್ಟಿ ಅಂತೂ ರೆಡಿಯಾಗಿದೆ, ತುಂಬಾ ಚೆನ್ನಾಗಿದೆ. ಇಲ್ಲೊಂದಿಷ್ಟಿದೆ, ಶ್ರೇಯ ಕೂಡ ಬಂದಿದ್ದಾಳೆ, ಚಹಾ ಇಡ್ತಾ ಇದ್ದಾಳೆ ಸ್ನೇಹಿತರೆ. ಅದಕ್ಕೆ ಟೊಮೆಟೊ ಚಟ್ನಿ ಕೂಡ ಮಾಡಿದ್ದೀನಿ, ಮಸ್ತಾಗಿದೆ. ವಾವ್, ಟೊಮೆಟೊ ಚಟ್ನಿ ರೆಸಿಪಿ ಮಾಡಿಲ್ಲ, ಕರೆಂಟ್ ಹೋಗಿತ್ತು ಅವಾಗ, ಎಲ್ಲ ನಾನು ಫ್ರೈ ಮಾಡಿ ಇಟ್ಕೊಂಡೆ, ಕರೆಂಟ್ ಹೋಯಿತು, ಅದಕ್ಕಾಗಿ ಬಿಟ್ಟು ಅದನ್ನು ಮಾಡಲೇ ಇಲ್ಲ. ಇಲ್ಲಿ ರವೆ ರೊಟ್ಟಿ ರೆಸಿಪಿ ಬರುತ್ತೆ, ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ವಾವ್ ಅಂಥೇಳಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಟೊಮೆಟೊ ಚಟ್ನಿ, ರವೆ ರೊಟ್ಟಿ ಈಗ ರಾತ್ರಿ ಊಟಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಇನ್ನೇನು ಅಡುಗೆ ಮಾಡಲ್ಲ, ರವೆ ರೊಟ್ಟಿ ಚಟ್ನಿ ಇದೆ. ಟೊಮೆಟೊ ಚಟ್ನಿ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ, ಬೇಕಾದರೆ. ಈಗ ಒಂದು ಸತಿ ಹಾಕಿದ್ದೇನೇನೋ ಅಷ್ಟು ನೆನಪಿಲ್ಲ ನನಗೆ ಏನು ಮಾಡಿದ್ದೀನಿ ಅನ್ನೋದು. ಅದಕ್ಕಾಗಿ ಈಗ ನಾನು ಟೇಸ್ಟ್ ಮಾಡಿ ನೋಡಿದೆ, ಮಸ್ತಾಗಿದೆ. ಶ್ರೇಯಾ ಚಹಾ ಇಡ್ತಾ ಇದ್ದಾಳೆ ನೋಡಿ, ಇಲ್ಲಿ ಚಹಾ ಇಡ್ತಾ ಇದ್ದಾಳೆ. ಚಹಾ ಇಡ್ಲಿ ಆಮೇಲೆ ಇದೊಂದು ಸ್ವಲ್ಪ ನಾನು ಪಾತ್ರೆಗಳನ್ನು ತೊಳ್ಕೊಂಡ್ಬಿಡ್ತೀನಿ. ಈಗ ಕತ್ಲೆ ಕೂಡ ಆಗಿದೆ ನೋಡಿ. ಈಗ ಜಸ್ಟ್ 6:30 ಆಗಿದೆ, 6:30ಗೆ ಇಷ್ಟು ಕತ್ಲೆ ಆಗುತ್ತೆ ಈಗ. ಮತ್ತು ಈಗ ಏನು ಗೊತ್ತಾ ಸ್ನೇಹಿತರೆ, ರಾತ್ರಿನೇ ತುಂಬ ದೊಡ್ಡದಲ್ವ, ರಾತ್ರಿನೇ ಈಗ ತುಂಬ ದೊಡ್ಡ. ಹಗಲದ್ದು ಅಡ್ಡೆಗಳು ತುಂಬ ಕಮ್ಮಿ ಇದ್ದಾವೆ, ಒಳ್ಳೆ ನಿದ್ದೆ ಕೂಡ ಆಗುತ್ತೆ ರಾತ್ರಿ ಇಷ್ಟು ದೊಡ್ಡದು ಬಂದರೆ. ಆದರೆ ನನಗೇನು ಗೊತ್ತಾ, 5 ಗಂಟೆಗೆ ಹಚ್ಚರಾದರೆ ವಾಪಸ್ ನಿದ್ದೆನೇ ಬರಲ್ಲ. ಹಾಗಾಗಿ ಎಷ್ಟು ದೊಡ್ಡದು ಬಂದರೂ ಏನು ಪ್ರಯೋಜನ ಇಲ್ಲ ನನಗೆ. 5 ಗಂಟೆಗೆ ಹೇಳಬೇಕು, ಎದ್ದು ಅಡುಗೆ ಎಲ್ಲ ಆವಾಗಲೇ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇನ್ನೂ ಬೆಳೆ ಇದು ಆಗಿದೆ ಅಂತ ಅನಿಸುತ್ತೆ ಸ್ನೇಹಿತರೆ. ಹಾಗಾಗಿ ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಕತ್ಲೆ ಅಂತ ಆಯಿತು, ಯಜಮಾನರು 8 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದ ತಕ್ಷಣ ನಮ್ಮಮ್ಮವ್ರ ಮನೆಗೆ ಹೋಗಿ ಬರ್ತೇವೆ. ರೊಟ್ಟಿ ಮಾಡಲಿಕ್ಕೆ ನಾನಿಲ್ಲಿ ಒಂದು 1/4 kg ರವೆನ ತೊಗೊಂಡಿದ್ದೇನೆ. 1/4 kg ಬಾಂಬೆ ರವೆ. 1/4 kg ಬಾಂಬೆ ರವೆಗೆ ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ತೊಳೆದು ಎತ್ತಿ ಇಟ್ಕೊಂಡಿದ್ದೇನೆ ನಾನಿಲ್ಲಿ. ಯಾವುದೇ ರೊಟ್ಟಿ ಮಾಡಿದಿದ್ರು ಮೆಕ್ಕೆಜೋಳ, ಇದು ನಾವು ಜೋಳದ ರೊಟ್ಟಿ ಮಾಡ್ತೀವಲ್ಲ ಅದಕ್ಕೆ ಮಾತ್ರ ಹಾಕ್ಲಿಕ್ಕೆ ಹೋಗಬೇಡಿ. ಅಕ್ಕಿ ರೊಟ್ಟಿ ಮಾಡಿದರೂ ಕೂಡ ಹಾಕೊಳ್ಳಿ ಸಬ್ಬಸಿಗೆ ಸೊಪ್ಪು, ಚೆನ್ನಾಗಿರುತ್ತೆ ನೋಡಿ. ಈಗ ಇಲ್ಲಿ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ಕ್ಯಾರೆಟ್ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ಖುಷಿಯಾಗುತ್ತೆ ನೋಡಿ. ಈರುಳ್ಳಿ ಕೂಡ ನಾನಿಲ್ಲಿ ತುರಿಮಣಿ ಮೇಲೆ ತುರಿದಿದ್ದೇನೆ, ಕಟ್ ಮಾಡಿದರೆ ಇದು ತಟ್ಟುವಾಗ ಸಿಗುತ್ತೆ. ಇದೇನು ತುರಿದಿದ್ದೀವಲ್ಲ ಕ್ಯಾರೆಟು, ಆವಾಗಲೇ ಇದನ್ನು ಕೂಡ 2 ಈರುಳ್ಳಿನ ತುರಿದು ಎತ್ತಿಟ್ಟಿದ್ದೇನೆ ನೋಡಿ. ಕಾಯಿ ಮೆಣಸು, ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು. ಚಟ್ನಿ ಮಾಡಲ್ಲ ಅನ್ನೋರು ಕಾಯಿ ಮೆಣಸನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಖಾರನ. ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿ ಇಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ನೋಡಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ವಾವ್ ಅನಿಸುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಇಂಗು 1/4 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ನೋಡಿ. ಈಗ ಇದಕ್ಕೆ ನಾನಿಲ್ಲಿ ಏನು ರವೆ ತೊಗೊಂಡಿದ್ನಲ್ಲ ಅದರೊಳಗಡೆ ಅರ್ಧ ಮೊಸರನ್ನು ತೊಗೊಳ್ತಾ ಇದ್ದೀನಿ. ಜಾಸ್ತಿ ಮೊಸರು ಬೇಡ, ಆ ರವೆ ಎಷ್ಟು ತೊಗೋತೀವೋ ಅದರ ಅರ್ಧ ಮೊಸರು ತೊಗೊಳ್ಳಿ. ಈಗ ಇದನ್ನು ನಾನು ಎಲ್ಲವನ್ನು ಮಿಕ್ಸ್ ಮಾಡ್ಕೊತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು, ಕಲರ್ಫುಲ್ಲಾಗಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸಬ್ಬಸಿಗೆ ಸೊಪ್ಪು ವಾಸ ಬರುತ್ತೆ, ನಾನು ತಿನ್ನಲ್ಲ ಅನ್ನೋರು ಕೂಡ ತುಂಬ ಇಷ್ಟ ನೋಡಿ. ಮಿಡ್ಲಲ್ಲಿ ಸ್ವಲ್ಪ ಕೆಮ್ಮು ಬಂತು, ಸಾರಿ. ಇದನ್ನು ಸಬ್ಬಸಿಗೆ ಸೊಪ್ಪು ತಿನ್ನಲ್ಲ ಅನ್ನೋರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಈಗ ಇದಕ್ಕೆ ಸ್ವಲ್ಪ ನಾನಿಲ್ಲಿ ನೀರು ಹಾಕಿ ಕಲಿಸ್ಕೊತೀನಿ. ಈಗ ನೋಡಿ, ಸ್ವಲ್ಪ ನೀರು ಮೊಸರಿನ ಬೌಲ್ನಲ್ಲಿ ಹಾಕ್ಕೊಂಡು ನಾವು ಜೋಳದ ರೊಟ್ಟಿದೆಲ್ಲ ಕಲಿಸ್ಕೊತೀವಿ ನೋಡಿ, ಅದೇ ಹದದಲ್ಲಿ ಕಲಿಸ್ಕೊಳ್ಳಿ.
ನಾನು ಸ್ವಲ್ಪ ತರಕಾರಿನ ಜಾಸ್ತಿ ಹಾಕಿದ್ದೀನಿ. ಯಾಕೆ ಅಂತಂದರೆ ಮಕ್ಕಳು ತಿಂತಾರಲ್ಲ, ಅದಕ್ಕಾಗಿ ನಿಮಗೆ ಬೇಕಂದರೆ ನೀವು ಕಮ್ಮಿ ಕೂಡ ಹಾಕೋಬೋದು. ಇಲ್ಲಿ ಇದನ್ನೆಲ್ಲ ಈಗ ಗಟ್ಟಿಯಾಗಿ ಕಲಿಸಿ ಎತ್ತಿಟ್ಕೋತೀನಿ. ನೋಡಿ ಇಲ್ಲಿ ಈ ಹದದಲ್ಲಿ ಕಲಿಸಿದ್ದೀನಿ. ಇದು ಇನ್ನೂ ಗಟ್ಟಿ ಆಗುತ್ತೆ, ಯಾಕಂದರೆ ರವೆ ನೆನೀತಾ ಇದೆ. ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಮಿದು ಕೂಡ ಮಾಡ್ಕೊಳ್ಳಿ. ನಾ ಆಮೇಲೆ ಮಾಡಿದರೆ ಆಯಿತು, ಯಾಕಂದರೆ ತರಕಾರಿ ಕೂಡ ನೀರು ಬಿಡುತ್ತಲ್ಲ, ಅದಕ್ಕಾಗಿ. ಈಗ ಇದನ್ನು ನಾನು ಏನು ಮಾಡ್ತೀನಿ, ಒಂದು 10 ರಿಂದ 15 ನಿಮಿಷ ಮುಚ್ಚಳ ಮುಚ್ಚಿ ಇಡ್ತೀನಿ. ಇನ್ನೊಂದು ಏನು ಇನ್ಫಾರ್ಮೇಷನ್ ಕೊಡಬೇಕಂದ್ರೆ, ಇಲ್ಲಿ ನಾವು ಅಲ್ಯೂಮಿನಿಯಂ ಪಾತ್ರೆಗಳನ್ನು ಬಳಸ್ತಾ ಇದ್ದೀನಿ. ಯಾಕೆ ಅಂದರೆ ನಮ್ಮ ಮನೇಲಿ ಇರುವಂಥದ್ದನ್ನೇ ಬಳಸ್ತಾ ಇದ್ದೀನಿ. ವಿಡಿಯೋಗೋಸ್ಕರ ಏನು ತರೋದಿಲ್ಲ, ಯಾಕೆಂದರೆ ವ್ಯೂಸ್ ಬರೋದು ನಮಗೆ ಅಷ್ಟರಲ್ಲೇ ಇದೆ, ಅದಕ್ಕಾಗಿ. ನೋಡಿ ಇಲ್ಲಿ ಒಂದು 10 ರಿಂದ 15 ನಿಮಿಷ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ನೆನೆದಿದೆ ಎಲ್ಲ ರವೆ ಎಲ್ಲ. ನೋಡಿ ಎಷ್ಟು ಗಟ್ಟಿಯಾಗಿದೆ. ಈಗ ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನನಗೆ ಇದು ಕರೆಕ್ಟ್ ಇದೆ, ಸಾಕು, ಜಾಸ್ತಿ ನೀರು ಬೇಡ. ನೀವು ಉಪ ಖಾರನ ಈಗ ಚೆಕ್ ಮಾಡ್ಕೋಬೋದು. ಚಟ್ನಿ ಖಾರ ಜಾಸ್ತಿ ಹಾಕಿದ್ರೆ ಚಟ್ನಿ ಬೇಕಾಗಲ್ಲ, ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಂಡಿದ್ದೇನೆ ನಾನು ಮಕ್ಕಳಿಗೋಸ್ಕರ. ಈಗ ನಮಗೆ ಎಷ್ಟು ಉಂಡೆ ಬೇಕು ನೋಡಿಕೊಂಡು ಅಷ್ಟಟ್ಟು ತಟ್ಕೋತೇನೆ. ನೋಡಿ ಈ ಸೈಜಲ್ಲಿ ಸಾಕು ನನಗೆ, ಈ ಸೈಜಲ್ಲಿ ತೊಗೊಳ್ತೇನೆ. ನೋಡಿ ಇದು ಬಾಳೆ ಎಲೆನೂ ಅಲ್ಲ, ಪೇಪರ್ ಸೀಟ್ನೂ ಅಲ್ಲ, ಯಾವುದೂ ಅಲ್ಲ, ಹೋಳಿಗೆ ಸೀಟ್ ಬರ್ತಲ್ಲ ಅದು ಅಲ್ಲ. ಇದು ಎಣ್ಣೆ ಪ್ಯಾಕೆಟ್ ಇದೆ. ಎಣ್ಣೆ ಪ್ಯಾಕೆಟನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಎಣ್ಣೆ ಇದೆ. ಎಣ್ಣೆ ಇಲ್ಲ ಅಂದರೆ ಏನು ಗೊತ್ತಾ ಸ್ನೇಹಿತರೆ, ಸ್ವಲ್ಪ ಕೆಳಗಡೆ ಎಣ್ಣೆ ಹಾಕ್ಕೊಳ್ಳಿ. ಇದು ಎಷ್ಟು ತಿಳುವಾಗುತ್ತೆ ನಮಗೆ ಅಷ್ಟು ತಿಳುವಾಗಿ ತಟ್ಕೋಬೇಕಾಗತ್ತೆ. ಕೈಗೆ ಎಣ್ಣೆ ಹಚ್ಕೊಂಡು ತಟ್ಕೊಳ್ಳಿ. ನೋಡಿ ತುಂಬಾ ತಿಳುವಾಗುತ್ತೆ, ಚೆನ್ನಾಗಿರುತ್ತೆ ಇದು. ನೋಡಿ ಇಲ್ಲಿ ನನಗೆ ಇಷ್ಟು ತಿಳುವಾಗಿ ತಟ್ಟಿದ್ದೇನೆ. ನಾನೀಗ ಇಲ್ಲಿ ಮಿಡ್ಲಲ್ಲಿ ಒಂದು ಹೋಲ್ ಮಾಡ್ಕೋತೀನಿ. ನೋಡಿ ಇಷ್ಟು ಹೋಲ್ ಇದ್ದರೆ ಸಾಕು. ಈಗ ಇಲ್ಲಿ ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ನೋಡಿ ಇಲ್ಲಿ ಹಂಚು ಕೂಡ ಕಾದಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀನಿ ನಾನು. ಈಗ ತಟ್ಟಿರೋಂಥ ರೊಟ್ಟಿನ ಹಾಕ್ತೀನಿ. ನೋಡಿ ಅದ್ರ ಮೇಲೆ ನೀಟಾಗಿ ಬಿಟ್ಕೊಳ್ಳುತ್ತೆ, ಇದೇನು ಹರಿಯಲ್ಲ, ಏನೂ ಆಗಲ್ಲ. ನೋಡಿ ಎಣ್ಣೆ ಇರುತ್ತಲ್ಲ ಕೆಳಗಡೆ ಸೈಡು, ಹಾಗಾಗಿ ನೋಡಿ ಈ ಥರ. ಈಗ ನಮಗೆ ನೋಡಿ ಇಲ್ಲಿ ಎಣ್ಣೆ ನಾವು ಕೈಲೇನೋ ಹಚ್ಕೋಬೋದು, ಇಲ್ಲಾಂದರೆ ಬ್ರಷ್ ತೊಗೋಬೋದು. ನೋಡಿ ನಾನು ಕೈಲೇ ಹಚ್ಚಿದ ರೂಢಿ ಇದೆ ನನಗೆ, ಕೈಲೇ ಹಚ್ತಾ ಇದ್ದೀನಿ. ಹಾಗೆ ಇಲ್ಲಿ ಹೋಲ್ ಮಾಡಿರೋ ಕಾರಣ ಏನು ಗೊತ್ತಾ, ಸ್ವಲ್ಪ ಎಣ್ಣೆ ಹಾಕಿದರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹೋಲ್ ಮಾಡಿರ್ತೀವಿ. ನೋಡಿ ಒಂದು ರೊಟ್ಟಿ ಬೇಯುವಷ್ಟರಲ್ಲಿ ಇನ್ನೊಂದು ರೊಟ್ಟಿನ ನಾನು ಈ ಕಡೆ ತಟ್ಕೊಂಡ್ಬಿಡ್ತೇನೆ, ಅದು ಕರೆಕ್ಟಾಗಿ ಬೇಯಲಿ. ನೋಡಿ ಈಗ ಬೆಂದಿದೆ. ಈ ಸೈಡ್ ಕೂಡ ಹಾಕ್ತೇನೆ, ಚೆನ್ನಾಗಿ ಬೇಯಲಿ ಈ ಸೈಡನ್ನು. ನೋಡಿ ಎರಡು ಸೈಡು ಎಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ಬೆಂದಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ನೋಡಿ ಎಷ್ಟು ತಿಳುವಾಗಿ ಬಂದಿದೆ. ಈಗ ಎಲ್ಲವನ್ನು ರೆಡಿ ಮಾಡಿ ನೋಡಿ ರವೆ ರೊಟ್ಟಿ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ, ತುಂಬಾ ಗರಿಯಾಗಿ ನಿಮ್ಗೆ ಗೊತ್ತಾಗ್ತಿರ್ಬೋದು. ತುಂಬ ತೆಳುವಾಗಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ. ಇಲ್ಲಿ ನಾನು ರವೆ ರೊಟ್ಟಿಗೆ ಟೊಮೆಟೊ ಚಟ್ನಿ ಮಾಡಿದ್ದೀನಿ ಸ್ನೇಹಿತರೆ, ನಿಮಗೂ ಕೂಡ ಗೊತ್ತಾಗ್ಬೋದು. ಗರಿಯಾಗಿರುವಂಥ ರವೆ ರೊಟ್ಟಿ ಬಿಸಿ ಬಿಸಿ ಮಾಡ್ಕೊಂಡು ಈ ಥರ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಖಾರ ಎಲ್ಲ ಹಾಕಿರೋದ್ರಿಂದ ಚಟ್ನಿನೂ ಬೇಕಾಗುವಂಥ ಅವಶ್ಯಕತೆ ಇಲ್ಲ, ಹಾಗೇನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮಗೆ.